ಬಳ್ಳಾರಿಯ ಸಂಡೂರಿನ ತಾರಾನಗರದಲ್ಲಿ ದಿವ್ಯಜ್ಯೋತ್ ಎನ್ನುವಂತಹ ಕಾರ್ಖಾನೆ ಇದೆ. ಈ ಕಾರ್ಖಾನೆಯಿಂದ ಕಪ್ಪು ಧೂಳು ಹೊರಸೂಸ್ತಾ ಇದೆ. ಈ ಕಪ್ಪು ಧೂಳಿನಿಂದ ಸುತ್ತಮುತ್ತ ಕೃಷಿ ಚಟುವಟಿಕೆಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ನೋಡಿ, ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಬೆಳೆ ಯಾವ ರೀತಿ ಕಪ್ಪು ಧೂಳಿನಿಂದ ಆವೃತವಾಗಿದೆ ಅನ್ನೋದನ್ನು ನೋಡಿ. ಈ ಕಪ್ಪು ಧೂಳಿನಿಂದ ಸುತ್ತಮುತ್ತಲಿನ ಹೊಲಗಳಲ್ಲಿ ರೈತರ ಬೆಳೆಗೆ ಸಂಪೂರ್ಣ ಸಮಸ್ಯೆ ಆಗ್ತಾ ಇದೆ, ಹಾನಿ ಆಗ್ತಾ ಇದೆ. ರೈತರು ಕಾರ್ಖಾನೆ ಅಧಿಕಾರಿಗಳಿಗೆ ಪರಿಹಾರ ಕೇಳಿದ್ರೆ ಬೇಕಾದರೆ ಪರದೆ ಕಟ್ಟಿಕೊಳ್ಳಿ ಅಂತ ಧಮಕಿ ಹಾಕ್ತಿದ್ದಾರಂತೆ. ಕಳೆದ ಹಲವು ವರ್ಷಗಳಿಂದ ಕಾರ್ಖಾನೆ ಪರಿಹಾರವನ್ನು ನೀಡ್ತಾ ಇತ್ತು. ಆದರೆ ಈ ವರ್ಷದಿಂದ ನಿಲ್ಲಿಸಿದೆ ಅಂತ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ಕೃಷಿ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ತೊಂದರೆ ಅನ್ನೋದು ಉಂಟಾಗಲೇಬಾರದು. ಭಾರತ ಅಂದಾಗ ಕೃಷಿ ಕೇಂದ್ರಿತ ದೇಶ. ನೋಡಿ, ರೈತರು ತಾವು ಯಾವ ಬೆಳೆನೂ ಬೆಳೆಯೋದಿಲ್ಲ ಅಂತ 1 ಗಂಟೆ ಸುಮ್ಮನೆ ಕೂತ್ರೆ ಸಾಕು, ಇಡೀ ವಿಶ್ವವೇ ಅಲ್ಲೋಲ ಕಲ್ಲೋ ಆಗುತ್ತೆ. ಇಂಥ ಸಂದರ್ಭದಲ್ಲಿ ರೈತರ ಬೆಳೆಯನ್ನು ಅಭಿವೃದ್ಧಿಪಡಿಸಿದ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕೆಲಸವನ್ನು ಪ್ರತಿಯೊಬ್ಬರು ಸಂಪೂರ್ಣ ಸಹಕಾರದಿಂದ ಮಾಡಬೇಕಾಗುತ್ತೆ. ನೋಡಿ, ಈ ದೃಶ್ಯದಲ್ಲಿ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ ಕಾರ್ಖಾನೆಯಿಂದ ಹೊರಸೂಸಿರುವಂತಹ ಕಪ್ಪು ಧೂಳು ಹೇಗೆ ಬೆಳೆಯ ಮೇಲೆ ಆವೃತವಾಗಿದೆ ಅನ್ನೋದನ್ನು. ಪರಿಹಾರ ಕೇಳಿದ್ರೆ ಧಮಕಿ ಹಾಕ್ತಾರೆ ಅನ್ನೋದಾದರೆ, ಈಗ ಆರಕ್ಷಕರ ಠಾಣೆಗೆ ರೈತರು ಹೋಗಲೇಬೇಕಾದಂಥ ಅನಿವಾರ್ಯತೆಯನ್ನು ಇದೀಗ ಆ ಕಾರ್ಖಾನೆಯವರೇ ಸೃಷ್ಟಿ ಮಾಡಿದ ಹಾಗಾಯಿತು. ಈಗಾಗಲೇ ಭಾಳಷ್ಟು ಧೂಳವನ್ನು ಎಬ್ಬಿಸಿ ಈ ವರ್ಷ ವಿಪರೀತ ಮುಂಗಾರು ಮಳೆ ಬರೋ ಇದರಿಂದ ಬೆಳೆಯನ್ನು ಬೆಳೆದಂಥ ರೈತರಿಗೆ ನೀವಾಗಲೇ ಜೋಳ ನೋಡ್ಬೋದು, ರಾಗಿ ನೋಡ್ಬೋದು, ಮತ್ತು ಹಲವಾರು ಬೆಳೆಗಳನ್ನು ನೋಡ್ತಕ್ಕಂಥ ನೀವು ಕಣ್ಣಿಗೆ ಕಾಣಬೇಕಂತ ಹೇಳ್ತಾ ಇದ್ದೀನಿ. ಕಣ್ಣು ತೆರೆದು ನೋಡೋಂಥ ಕಾರ್ಯಕ್ರಮ ಕಾರ್ಖಾನೆಯವರು ನೋಡಬೇಕಾಗತ್ತೆ. ಯಾಕಂದರೆ ಇಟ್ಟಂಗಳ್ಳೆ ಕಾರ್ಖಾನೆಯನ್ನು ಹಾಕಿದ್ದೀರಿ, ವಿಪರೀತ ಧೂಳವನ್ನು ರೈತರ ಮೇಲೆ, ರೈತರ ಭೂಮಿ ಮೇಲೆ ಬಿಡ್ತಾ ಇದ್ದೀರಿ, ಬೆಳೆ ಮೇಲೆ ಬಿಡ್ತಾ ಇದ್ದೀರಿ. ಇದು ಯಾವುದನ್ನು ಕಾನೂನು ಉಲ್ಲಂಘನೆಯನ್ನು ನೀವು ಮಾಡ್ತಾ ಇದ್ದೀರಿ. ಕೊಲ್ಯೂಷನ್ ಬೋರ್ಡ್ಲಿಂದ ಕೂಡ ನೀವು ಪರ್ಮಿಷನ್ ತಗೊಂಡಾಗ ಏನು ಮಾಡಬೇಕು ಅಂತ ಕೂಡ ನಿಮ್ಮಲ್ಲಿ ಅರಿವಿರುತ್ತೆ. ಆ ಅರಿವನ್ನು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಕಾರ್ಖಾನೆ ಮಾಲೀಕರು ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಉದ್ಯೋಗಸ್ಥರು ಭಾಳ ರೈತರ ಮೇಲೆ ಹಗುರವಾಗಿ ಮಾತಾಡೋದನ್ನು ನೋಡ್ತಾ ಇದ್ದೀವಿ. ಇನ್ನು ಮೇಲೆ ಆ ರೀತಿ ನಡೆದರೆ ಸುಮ್ಮನೆ ಇರೋದಿಲ್ಲ ರೈತ ಸಂಘ. ಮತ್ತು ರೈತರಿಗೆ ಏನು ನೀವು ಪರಿಹಾರವನ್ನು ಕೊಡ್ತಾ ಇದ್ದೀರಿ, ಈ ವರ್ಷ ಪರಿಹಾರವನ್ನು ಕೂಡ ನೀವು ನಿಂದಿರಿಸಿದ್ದೀರಿ. ನೀವು ತಕ್ಷಣವೇ ಪರಿಹಾರವನ್ನು ಕೊಡಲಿದ್ರೆ ಮುಂದಿನ ಪರಿಣಾಮ ನೀವು ಅದನ್ನು ಎದುರಿಸಬೇಕಾಗತ್ತೆ ಅಂತೇಳಿ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀವಿ. ಈಗಾಗಲೇ ಭಾಳಷ್ಟು ಧೂಳವನ್ನು ಎಬ್ಬಿಸಿ ಈ ವರ್ಷ ವಿಪರೀತ ಮುಂಗಾರು ಮಳೆ ಬರೋ ಇದರಿಂದ ಬೆಳೆಯನ್ನು ಬೆಳೆದಂಥ ರೈತರಿಗೆ ನೀವಾಗಲೇ ಜೋಳ ನೋಡ್ಬೋದು, ರಾಗಿ ನೋಡ್ಬೋದು, ಮತ್ತು ಹಲವಾರು ಬೆಳೆಗಳನ್ನು ನೋಡ್ತಕ್ಕಂಥ ನೀವು ಕಣ್ಣಿಗೆ ಕಾಣಬೇಕಂತ ಹೇಳ್ತಾ ಇದ್ದೀನಿ. ಕಣ್ಣು ತೆರೆದು ನೋಡೋಂಥ ಕಾರ್ಯಕ್ರಮ ಕಾರ್ಖಾನೆಯವರು ನೋಡಬೇಕಾಗತ್ತೆ. ಯಾಕಂದರೆ